ಹಾಸನದ ಹೆಸರೇ ಇಲ್ಲ. ನಾವೇನು ಪರ್ಮನೆಂಟ್ ಅಲ್ಲ, ಆದ್ರೆ 224 ಕ್ಷೇತ್ರ ಪರ್ಮನೆಂಟ್. ಎಲ್ಲ ಹೇಳ ಸಾಲ ಮಾಡಿ ತುಪ್ಪ ತಿನ್ಬೇಡಿ ಅಂತ ಹೇಳ್ತಿದ್ದವರು ಇವ್ರು ಮಾಡಿರೋದೇನೀಗ 30 ಕೋಟಿ ಏರ್ಪೋರ್ಟ್ ಆಗ್ತದೆ ಅಧ್ಯಕ್ಷರೇ. ಮಗ ಹೇಳ್ತಾರೆ ನುಡಿದಂತೆ ನಡೆದಿರುವ ಬಡ್ಜೆಟ್ ಅಂತ, ಅಪ್ಪ ಹೇಳ್ತಾರೆ ನುಡಿದಂತೆ ನಡೆಯದ ಬಡ್ಜೆಟ್ ಅಂತ. ಇದೊಂದು ಬಹಳ ವಿಶೇಷ ಇದೆ ಇದು ಅಧ್ಯಕ್ಷರೇ. ಇಲ್ಲಿ ಮಾತ್ರ ಬೇರೆ, ನಮ್ಮನ್ನ ಮಾಡಕ್ ಹೋಗ್ಬೇಡಿ ಮಾನ್ಯ ಅಧ್ಯಕ್ಷರೇ. ಒಂದೇ ಮನೆಯಲ್ಲಿ ದೇವೇಗೌಡರು ಸೋನಿಯಾ ಗಾಂಧಿ ಫೋಟೋ ಇದ್ದಿದ್ದು ಇವ್ರ ಮನೆಗೆ ಅಷ್ಟೇ. ತಾವು ಹಿರಿಯ ಸದಸ್ಯರಿದ್ದೀರಿ, ಮಾತಾಡಕ್ಕೆ ತಾವು ಹಿರಿಯ ಸದಸ್ಯರಿದ್ದೀರಿ, ಮಾತಾಡಲಿಕ್ಕೆ ಬೆಸ್ಟ್ ಮಾಹಿತಿ ನಿಮ್ಮ ಹತ್ರ ಇದೆ. ಇಷ್ಟಪಡೋದಿಲ್ಲ ಅಧ್ಯಕ್ಷ, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಓಕೆ, ಈಗ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಿದ್ದಾರೆ. ಬಹುಶಃ ನನ್ನ ತಾಲೂಕಿಗೆ ಹಿಂದಿನ ಬಜೆಟ್ ಅಲ್ಲಿ ಘೋಷಣೆ ಆದಂತ ಲಿಫ್ಟ್ ಇರಿಗೇಷನ್, ಕೊಣ್ಣೂರು ಒಂದು ಲಿಫ್ಟ್ ಇರಿಗೇಷನ್, ಆಮೇಲೆ ಕಣಿಯಾರ್ ಲಿಫ್ಟ್ ಇರಿಗೇಷನ್, ಅದ್ರ ಬಗ್ಗೆ ಎಲ್ಲೂ ಉಲ್ಲೇಖನೂ ಇಲ್ಲ, ಏನೂ ಇಲ್ಲ. ಹಾಸನದ ಹೆಸರೇ ಇಲ್ಲ. ಇವತ್ತು ಬಜೆಟ್ ಅಂದ್ರೆ ಇಡೀ ರಾಜ್ಯದ 224 ಕ್ಷೇತ್ರದ ಅಭಿವೃದ್ಧಿ ಬಜೆಟ್ ಆಗಬೇಕು. ಇದು ಬಿಟ್ಟು ಕೇವಲ ಕೆಲವರ ಅನುಕೂಲಕ್ಕಾದಂಥ ಬಜೆಟ್ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನೀವು ನುಡಿದಂತೆ ನಡೀತೀವಿ ಅನ್ನೋದು ನೀವು ವಾಕ್ಯನ ಹೇಳೋದಾದ್ರೆ, ನೀವು ಹಿಂದೆ ಬಜೆಟ್ ಅಲ್ಲಿ ಮಂಡಿಸಿದಂತ ಒಪ್ಕೊಂಡಂತ ಕಾಮಗಾರಿಗಳಿದಾವಲ್ಲ, ಅದನ್ನ ಮೊದಲು ಕೈಗೆತ್ಕೋಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಯಾರೇ ಆಗಿರಲಿ ಏನಾರೇ ಇರಲಿ, ನಾವೇನು ಪರ್ಮನೆಂಟ್ ಅಲ್ಲ, ಆದರೆ 224 ಕ್ಷೇತ್ರ ಪರ್ಮನೆಂಟು. ಅಭಿವೃದ್ಧಿ ಸಮಗ್ರವಾಗಿ ಆಗ್ಬೇಕೆ ವಿನ ಓಲೈಕೆ ಅಭಿವೃದ್ಧಿಯ ಕ್ಷೇತ್ರಗಳು ಆಗಬಾರ್ದು ಅಂತಕ್ಕಂಥದ್ದು. ಬಹುಶಃ ಇವತ್ತು ಎಲ್ಲ ಹೇಳ ಸಾಲ ಮಾಡಿ ತುಪ್ಪ ತಿನ್ಬೇಡಿ ಅಂತ ಹೇಳ್ತಿದ್ದವರು ಇವ್ರು ಮಾಡಿರೋದೇನೀಗ, ಅವರು ಅದೇ ಮಾಡಿರೋದು. ನಿಜ ಪರಿಸ್ಥಿತಿನಲ್ಲಿ ಕೆಟ್ಟದಿದೆ. 15 ಬಜೆಟ್ ಮಂಡನೆ ಮಾಡಿ ಇವರು ಈ ರೀತಿ ಮಾಡ್ತಕ್ಕಂಥದ್ದು ಸರಿಯಲ್ಲ. ಹಾಸನದ ಒಂದು ಕೂಡ ಹಾಸನದ ಜಿಲ್ಲೆನಲ್ಲಿ ಇವತ್ತು 30 ಕೋಟಿ ಆ ಏರ್ಪೋರ್ಟ್ಗೆ ಅಂತ ಹಾಕೋದು ಬಿಟ್ರೆ 30 ಕೋಟಿ ಏರ್ಪೋರ್ಟ್ ಆಗ್ತದೆ ಅಧ್ಯಕ್ಷರೇ, ಜಿಲ್ಲೆ ಅಭಿವೃದ್ಧಿ ಆಗ್ತದೆ ಅಧ್ಯಕ್ಷರೇ. ಕೊಟ್ಟಿದ್ದೀವಿ ಅಂತ ಕೊಟ್ಟಿರೋದು ಬಿಟ್ರೆ, ಬಟ್ ನಾನು ಈಗ ಅವ್ರು ಮಾಡಿರ್ತಕ್ಕಂಥದ್ದು ಜನಪರ ಮಾಡಿರ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು ಅವ್ರ ಪರ ಹೇಳೋದು ಇವ್ರ ಪರ ಹೇಳೋದು ಇಂಪಾರ್ಟೆಂಟ್ ಅಲ್ಲ. ಬಟ್ ಬಜೆಟ್ ಇಡೀ ರಾಜ್ಯದ ಬಜೆಟ್ ಆಗ್ಬೇಕೆ ವಿನ ಓಲೈಕೆ ಬಜೆಟ್ ಆಗಬಾರ್ದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಚಂದ್ರಲಮಾನಿ ವಿಶೇಷ ಅಂದ್ರೆ ಮಗ ಹೇಳ್ತಾರೆ ನುಡಿದಂತೆ ನಡೆದಿರುವ ಬಡ್ಜೆಟ್ ಅಂತ, ಅಪ್ಪ ಹೇಳ್ತಾರೆ ನುಡಿದಂತೆ ನಡೆಯದ ಬಡ್ಜೆಟ್ ಅಂತ. ಇದೊಂದು ಬಹಳ ವಿಶೇಷ ಇದೆ ಇದು ಅಧ್ಯಕ್ಷರೇ. ಮುಗಿತು ಅಲ್ಲ ಇರ್ಲಿ ಒಂದೊಂದು ಟೈಮ್ ಒಂದು ಇರ್ಲಿ ಮಾತಾಡ. ಅವ್ರು ಏನಕ್ಕೆ ಅಂದ್ರೆ ಅಪ್ಪ ಮಗನ್ನ ಬೇರೆ ಮಾಡ್ಬೇಕು ಅಂತ, ನಾವು ಮನೆಯಲ್ಲಿ ಒಂದೇ ಇದೀವಿ, ಏನೇನು ಬೇಜಾರು ಮಾಡ್ಕೊಬೇಡಿ. ಇಲ್ಲಿ ಮಾತ್ರ ಬೇರೆ, ನಮ್ಮನ್ನ ಮಾಡಕ್ ಹೋಗ್ಬೇಡಿ. ನಾವು ನಮಗೆ ಎಲ್ಲಾ ಕ್ಷೇತ್ರ ಒಂದೇ ತರ ನೋಡಿ ಅಂತ ಹೇಳಿದ್ವಿ, ನಿಮಗೆ ಸಪರೇಟ್ ಕೊಡೋದು. ಹಾಗಾದ್ರೆ ಅವ್ರಿಗೆ ಈಗ ನನಗೆ ನೋವೇನು ಅಂದ್ರೆ ಆ ಕ್ಷೇತ್ರಕ್ಕೆ ಜಾಸ್ತಿ ಕೊಟ್ಟಿಲ್ಲ. ಪ್ಲೀಸ್ ಮಾನ್ಯ ಅಧ್ಯಕ್ಷರೇ. ಒಂದೇ ಮನೆಯಲ್ಲಿ ದೇವೇಗೌಡರು ಸೋನಿಯಾ ಗಾಂಧಿ ಫೋಟೋ ಇದ್ದಿದ್ದು ಇವ್ರ ಮನೆಗೆ ಅಷ್ಟೇ. ಈಗ ಮಿಸ್ಟೇಕ್ ನಂದು, ಅವ್ರಿಗೆ ಕೊಟ್ಟು ನಾನು ದುಡ್ಡು ಕೊಡಬಾರ್ದಿತ್ತು. ನಾನು ಒಂದೇ ಮನೆಯವರಿಗೆ ಮಾನ್ಯ ಅಧ್ಯಕ್ಷರೇ, ಬಜೆಟ್ ಮೇಲೆ ಮಾತಾಡಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದ